ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯಲ್ಲಿ ಇಂದು ಸಂಭ್ರಮ ಮನೆ ಮಾಡಿತ್ತು. ಆರ್ಮಿ ಡೇ ಮತ್ತು ಫೌಂಡರ್ಸ್ ಡೇ ಆಯೋಜನೆ ಮಾಡಿದ್ರು. ಶಾಲೆಯ ಮಕ್ಕಳು ಮಾಡಿದ ವಿವಿಧ ನೃತ್ಯಗಳು, ಪಥಸಂಚಲನ ಜನರ ಗಮನ ಸೆಳೆಯಿತು. ಹಾಗಾದ್ರೆ ಈ ಕಾರ್ಯಕ್ರಮ ಯಾವ ಶಾಲೆಯಲ್ಲಿ ನಡೆದಿದ್ದು, ಶಾಲೆಯಲ್ಲಿ ಸಂಭ್ರಮ ಹೇಗಿತ್ತು, ಆಡಳಿತ ಮಂಡಳಿಯವರು ಹೇಳಿದ್ದೇನು, ಇದರ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಬ್ರಾಂಡ್ ವಿಷನ್ ವರ್ಲ್ಡ್ ಶಾಲೆಯಲ್ಲಿ ಸಂಭ್ರಮವೂ ಸಂಭ್ರಮ. ಆರ್ಮಿ ಡೇ ಅಂಡ್ ಫೌಂಡರ್ಸ್ ಡೇ ಅದ್ದೂರಿ ಸೆಲೆಬ್ರೇಷನ್. ಭಾರತೀಯ ಸೇನೆ ಸೈನಿಕರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು. ಬೆಂಗಳೂರಿನ ಬ್ರಾಂಡ್ ವರ್ಲ್ಡ್ ವಿಷನ್ ಸ್ಕೂಲ್ನಲ್ಲಿ ಇಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ನಗರದ ತಣಿಸಂದ್ರ ಮತ್ತು ಹೆಣ್ಣೂರು ಶಾಲೆಯಲ್ಲಿ ಆರ್ಮಿ ಡೇ ಮತ್ತು ಫೌಂಡರ್ಸ್ ಡೇ ಆಯೋಜನೆ ಮಾಡಲಾಗಿತ್ತು. ಶಿಕ್ಷಣ ಕ್ಷೇತ್ರದಲ್ಲಿ ನಿರಂತರ ಸೇವೆ ನೀಡುತ್ತಾ ತಮ್ಮದೇ ಛಾಪು ಮೂಡಿಸುತ್ತಿರುವ ಬ್ರಾಂಡ್ ವರ್ಲ್ಡ್ ವಿಷನ್ ಸ್ಕೂಲ್ನ ಫೌಂಡರ್ಸ್ ಡೇ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಶಾಲೆಯ ವಿದ್ಯಾರ್ಥಿಗಳಿಂದ ನಡೆದ ಪಥ ಸಂಚಲನ ಸೇರಿದಂತೆ ವಿವಿಧ ನೃತ್ಯಗಳು ಎಲ್ಲರ ಕಣ್ಮನ ಸೆಳೆದವು. ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅತೀಕ್ ಅಹಮದ್ ಅವರ ಹುಟ್ಟುಹಬ್ಬದ ನಿಮಿತ್ತ ಮತ್ತು ಭಾರತೀಯ ಸೈನಿಕರ ಶೌರ್ಯ, ದೇಶಭಕ್ತಿ ಮತ್ತು ದೇಶಕ್ಕಾಗಿ ಅವರು ಮಾಡಿದ ತ್ಯಾಗಗಳನ್ನು ಗೌರವಿಸಲು ಈ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. It's a great event today that we have celebrated the Indian Army Day to keep our heads high, and also the children of our two branches, Hennur and Tanisandra, along with the parents and the staff, have participated and have conducted a parade from Hennur to Tanisandra. It was a great event, and also it's a moment to celebrate the sacrifices and to salute the military people who have sacrificed their lives and also their families here to keep the country safe, and also all the people here safe. And along with this, we have also celebrated the Founders Day, and we also wish the viewers here the happy Pongal and Sankranti. Thank you. I am the founder of this school, Broad Vision World School, Tanisandra and Hennur. ಇಡೀ ರಾಜ್ಯದಲ್ಲಿ ನಾನಾದರೂ ಅನ್ಕೊಂಡಿದ್ದೀನಿ, ಈ ರೀತಿ ಇವತ್ತು ಸೈನಿಕ ದಿನಾಚರಣೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿದರೆ, ಎಲ್ಲ ವಿದ್ಯಾರ್ಥಿಗಳು ಸೈನಿಕ ಸಮವಸ್ತ್ರವನ್ನು ಧರಿಸಿ ವಿಶೇಷವಾದ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ನಾನಾದರೂ ಅನ್ಕೊಂಡಿದ್ದೀನಿ. ಯಾವುದೇ ಒಂದು ವಿದ್ಯಾಸಂಸ್ಥೆ ಈ ರೀತಿ ಕಾರ್ಯಕ್ರಮ ಮಾಡಿರಲ್ಲ. ಇತ್ತೀಚಿನ ದಿನಗಳಲ್ಲಿ ಸಮಾಜ ವೇಗವಾಗಿ ಬದಲಾಗುತ್ತಿದೆ. ಹಾಗಾಗಿ ಶಿಕ್ಷಣ ಸಂಸ್ಥೆಗಳು ಕೇವಲ ಪಠ್ಯ ಜ್ಞಾನವಷ್ಟೇ ಅಲ್ಲ, ಮೌಲ್ಯಯುತ ನಾಗರಿಕರನ್ನ ರೂಪಿಸುವ ಹೊಣೆಗಾರಿಕೆಯನ್ನ ವಹಿಸಬೇಕಾಗಿದೆ. ಶಿಕ್ಷಕರು ಜೀವನಕ್ಕೆ ಬೇಕಾದ ಕೌಶಲ್ಯ ತರಬೇತಿ ನೀಡುವ ಅವಶ್ಯಕತೆ ಇದೆ. ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಮತಿ ತಸಿನ್ ಕೆಲವು ಮಾತುಗಳನ್ನ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡ್ರು. ಇಂದಿನ ಮಕ್ಕಳಲ್ಲಿ ದೇಶಭಕ್ತಿಯ ಕೊರತೆ ಎದ್ದು ಕಾಣುತ್ತಿದೆ. ಇದಕ್ಕೆ ಅವಕಾಶ ನೀಡದಂತೆ ಮಕ್ಕಳಲ್ಲಿ ದೇಶಭಕ್ತಿ ತರುವ ಕೆಲಸ ಮಾಡಬೇಕಾಗಿದೆ ಎಂದರು. Honor and gratitude as we gather here to celebrate Indian Army Day, a day that reminds us of the bravery, discipline, sacrifice of our armed forces who stand guard to protect our nation. It is indeed a matter of great honor. Colonel A. Srinivasa was born in September 69 in Kurnool, Andhra Pradesh. Sir did his schooling from Kendra Vidyalaya all over the country and graduation from Tristan College, Indore. Sir is an alumni of the Officers Training Academy, Chennai, and got commissioned in 1992 in the 2nd Battalion, the 5th Gorkha Rifles Frontier. It's Indian Army Day is also the Founders Day. So celebrating life is part of our journey. And in that journey, we get opportunity like these kind of occasions to celebrate together. ಒಟ್ನಲ್ಲಿ ಬ್ರಾಂಡ್ ವಿಷನ್ ವರ್ಲ್ಡ್ ಶಾಲೆಯ ಆವರಣದಲ್ಲಿ ಇಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ವಿದ್ಯಾರ್ಥಿಗಳು ನೃತ್ಯ ಮಾಡಿ ಸಂಭ್ರಮ ಪಟ್ಟರೆ, ಪೋಷಕರು ಮತ್ತು ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳ ಉತ್ಸಾಹವನ್ನ ನೋಡಿ ಫುಲ್ ಖುಷಾದ್ರು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.